ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೀವು ನಿಮ್ಮ ಯಜಮಾನರನ್ನ ತುಂಬಾ ಪ್ರೀತಿಸ್ತೀರಾ ಅಲ್ವಾ? ಹ್ಞೂ ಅನ್ನಿ, ನನ್ನ ಪ್ರಾಣಕ್ಕೆ ನಾ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇನ್ಮೇಲೆ ಪ್ರೀತಿಸೋದನ್ನ ಬಿಟ್ಬಿಡಿ. ನಿಮ್ ಚಮತ್ಕಾರದಿಂದ ನನ್ನ ಉಂಗ್ರ ನಂಗೆ ಸಿಕ್ತು. ಜಾನಿ ಚಮತ್ಕಾರ ಅಂತ ಹೇಳ್ಬೇಡಿ, ಜನಾರ್ದನಾನಂದ ಬಾಬರ ಚಮತ್ಕಾರ ಅಂತ ಹೇಳಿ. ಪ್ರಕೃತಿ ಬಾಬಾ, ನಮ್ ಬಾಬಣ್ಣಿಂದ ದೂರ ಇರಕ್ ಶಕ್ತಿ ಕೊಡಪ್ಪ. ಯಾರಮ್ಮೆ ಶಕ್ತಿವಂತ ಗಂಡ ಜೊತೆಗಿರ್ಬೇಕಾದ್ರೆ ಶಕ್ತಿ ಕೊಡೋ ಅಂತ ಕೇಳ್ತಾ ಇದೆ. ಬಾಬಣ್ಣ, ನೀವು ಶಕ್ತಿವಂತ್ರ. ಯಾಕಮ್ಮೆ ಅನುಮಾನ? ಹೂವನು ಹನುಮಂತ ಪರ್ವತ ಎತ್ಕೊಂಬಂದಾಗ ನಾನು ನಮ್ಮೂರು ಶಂಕರದೇವ್ರ ಬೆಟ್ಟ ಎತ್ಕೊಂಬಂದು ನಿನ್ ಮುಂದೆ ಇಟ್ಬಿಡ್ತೀನಿ. ಅಯ್ಯ, ಒಂದಿನ ನನ್ನ ಎತ್ಕೊಳ್ಳಿಲ್ಲ, ಇನ್ ಬೆಟ್ಟ ಎತ್ಕೊಂಬಂದಿರಿ. ಜನಮ್ಮೆ ಆಡ್ಕೊಂಡಯ್ಯ ಬಿಡ್ತು ಅನ್ನಿ, ನಾನು ಇರೋದನ್ನೇ ಹೇಳ್ದೆ. ಆಮೇಲೆ ಪುಟ್ಮಲಿ ಇರೋದು ಇಲ್ದೇ ಇರೋದೆಲ್ಲ ಬಿಟ್ಟಾಕು ಮಸಿ ದಂಡಕ್ಕೆ ಬಾ. ಇದಕ್ಕಮ್ಮೆ ಹಿಂಗೆ ಕಿರ್ಚ್ಕೊಂಬಿಟ್ಟ ದಯ್ಯ ನೋಡ್ದೆ. ಇಲ್ಲ, ನಿಮ್ಮ ನೋಡ್ದೆ. ನಾನು ದಂಡಕ್ಕೆ ಬರ್ಬೇಡಿ. ಇದಪ್ಪ ವರ್ಷ ಅಂದ್ರೆ ಆಮೇಲೆ ಪುಟ್ಮಲಿ ಕಟ್ಕೊಂಡ್ರೆ ದಂಡಕ್ಕೆ ಬರಬೇಡ ಅಂತಿದೆಯಲ್ಲ, ಹೊಸಿ ದಂಡಕ್ಕೆ ಬಮ್ಮೆ. ಹೊಸ ದಿನ ನಾನು ನಿಮ್ ದಂಡಕ್ಕೆ ಬರಲ್ಲ, ನೀವು ನನ್ನ ದಂಡಕ್ಕೆ ಬರ್ಬೇಡಿ. ನಾನು ವ್ರತ ಮಾಡ್ತಾವನೆ. ಅಯ್ಯೋ ದಂಡ ಪೊಟ್ಟೆತ್ತದೆ. ರೊತ ಗೀತನೆಲ್ಲ ಬತ್ತಾರೆ ಹೊತ್ತು ಮಾಡ್ಕ, ರಾತ್ರಿ ಹೊತ್ತಲಿ ರೂಮ್ನಿಂದ ಆಚೆಗೆ ಸೂಟ್ ಬಾ. ಹಂಗೆಲ್ಲ ಆಗಲ್ಲ ಅನ್ನಿ, ಹಂಗೆಲ್ಲ ಮಾಡಿದ್ರೆ ದೇವ್ರು ಟುಸ್ ಮಾಡಲ್ಲ. ಅಯ್ಯೋ ಅದು ಟುಸ್ ಅಲ್ಲ ಕಮ್ಮಿ, ಬ್ಲೆಸ್ಸು. ಹಿಡಿದ್ರೆ ಜಾಡ. ದೂರದಲ್ಲಿ ಕೂತ್ಕೊಂಡ್ರಿ ಆ ನೀಡಲಿ ಹೊಸಿ ದಂಡಕ್ಕೆ ಬಾ. ಆಮೇಲೆ ಪುಟ್ಮಲಿ ನಾನು ದಂಡಕ್ಕೆ ಬಂದಾಗಲ್ಲ ಯಾಕಿದ್ದಾರೆ ದೂರ ಹೊಡಿಯ ಹೊಸಿ ದಂಡಕ್ಕೆ ಬಾ. ದಂಡಕ್ಕೆ ಬರ್ಬೇಡಿ. ಯಾವುದೇ ಕಾರಣಕ್ಕೂ ನಾನು ಸೋಲ್ಬಾರ್ದು, ಪ್ರೀತಿಯಿಂದ ಅವಳನ್ನ ಗೆಲ್ಲಬೇಕು, ಗೆಲ್ತೀನಿ. ಆಮೇಲೆ ಪುಟ್ಮಲಿ ಅಲ್ಲೇ ಕೂತ್ಕ, ನಾನು ನಿನ್ನ ದಂಡಕ್ಕೆ ಬರಲ್ಲ. ಬಾಬಾ ಕಾಪಾಡ್ದೆ. ಯಾವ ಬಾಬನಮ್ಮೆ? ಯಾರು ಇಲ್ಲ ಬಿಡಿ, ನೀವು ದಂಡಕ್ಕೆ ಬರಲ್ಲ ಅಂದ್ರಲ್ಲ, ಅಷ್ಟು ಸಾಕು. ಅದಕ್ಕಮ್ಮೆ ಪುಟ್ಮಲಿ ಎಲ್ಲ ಎಂಡ್ರುವ ಗಂಡಂದ್ರು ಜೊತೆಗಿದ್ರೆ ಸಾಕು, ಅವ್ರ ಎದ ಮೇಲೆ ತಲೆ ಹಾಕ್ಬಿಟ್ಟು ಮನಿ ಕಳವಂತಾರೆ. ನೀನ್ ನೋಡಿದ್ರೆ ನಾನು ದೂರ ಇಡಕ್ಕೆ ನೋಡ್ತಿದ್ದೆ. ಯಾರಮ್ಮೆ ಹೇಳ್ಕೊಟ್ಟವ್ರು? ಯಾರೇ ಹೇಳು, ಅವ್ರ ಚರ್ಮನ ಸುಲ್ದ ನಮ್ಮ ಬಾಳೆಹಣ್ಣಿಗೆ ಚಡ್ಡಿ ಮಾಡಾಕ್ ಬಿಡ್ತೀನಿ. ಶ್ರೀರಾಮ ಬಾಬಾ ಹೇಳಿದಾರೆ ಅಂತ ಹೇಳಿದ್ರೆ ಇವ್ರು ಸುಮ್ಮನೆ ಇರಲ್ಲ. ಇವ್ರು ಕಾಪ ಬಂದು ನನಗೆ ಮುಟ್ಟಿದ್ರೆ ಮಂತ್ರಿ ಆಗಲ್ಲ. ನಾನು ಹೇಳಬಾರ್ದು. ಯಾಕಮ್ಮೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ? ಹೇಳು, ಈ ಥರ ಇರುವಂತ ಯಾರು ಹೇಳ್ಕೊಟ್ರು? ಕೊಂಗಲಿ ಮಲ್ಲಪ್ಪ, ನಮ್ಮವ್ವ ಯಾಕಪ್ಪ ವ್ರತ ಮಾಡು ಅಂತ ಪುಟ್ಮಲಿ ತಲೆಗೆ ತುಂಬಿಳು. ಮಾತು ಮುಂಚೆ ಕೂಸ್ಬೇಕು ಅಂತಾಳೆ. ಕೂಸ್ ಕೊಡವನ್ನ ಅಷ್ಟರಲ್ಲಿ ವ್ರತ ಮಾಡು ಅಂತ ದೂರ ಮಾಡಿಬಿಡ್ತಾಳೆ. ಬಾಬಣ್ಣ, ಯಾಕೆ ಒಬ್ಬೊಬ್ರೆ ಮಾತಾಡಿರಿ? ಇನ್ನೇನು ಮತ್ತೆ, ನಾನೊಂದು ತೀರ ನೀನೊಂದು ತೀರ ಆದಮೇಲೆ ಇದೇ ಥರ ತಾನೇ ಮಾತಾಡ್ಬೇಕು. ಆಮೇಲೆ ಪುಟ್ಮಲಿ ನಮ್ಮವ್ವ ಏನೋ ತಮಾಸಿಗೆ ಹೇಳಿರ್ತಾಳೆ, ನೀನು ತಲೆಗಾಕಬೇಡ, ನಿಂಗೆ ಯಾನೋ ಒಂದು ಗುಟ್ಟು ಹೇಳ್ಬೇಕು, ದಂಡಕ್ಕೆ ಬಾ. ಅದನ್ನ ಅಲ್ಲಿಂದನೇ ಹೇಳಿ. ಇಲ್ಲಿಂದ ಅವಳವ್ರು ಗುಟ್ಟಂಗಮ್ಮೆ ಅದು ಹೊಸ ದಂಡಕ್ಕೆ ಬಾ. ಇಲ್ಲಿರೋದು ನಾವಿಬ್ರು ತಾನೆ, ಅಲ್ಲಿಂದನೇ ಹೇಳಿ. ಆಮೇಲೆ ಪುಟ್ಮಲಿ ನನ್ನ ಪಿತ್ತ ನನ್ನ ನೆತ್ತಿಗೆ ಏರಿಸ್ಬೇಡ, ಸುಮ್ಮನೆ ದಂಡಕ್ಕೆ ಬೊಮ್ಮೆ. ನಂಗೆ ದಂಡಕ್ಕೆ ಬರಕ್ ಮನ್ಸಿಲ್ಲ ಅನ್ನಿ. ನಿನಗೆ ಮನ್ಸಿಲ್ಲ ಅಂದ್ರೆ ನಾ ಎಲ್ಗೆ ಹೋಗ್ಲಮ್ಮೆ? ಅಲ್ಲೇ ನಿಂತ್ಕೊಳ್ಳಿ, ದಂಡಕ್ಕೆ ಬಂದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ. ಆಮೇಲೆ ಪುಟ್ಮಲಿ ಆದಾಗ್ಲಿ ಮಾದಪ್ಪನ ಜಾತ್ರೆ ನೋಡೇ ಬಿಡ್ತೀನಿ ಕಮ್ಮ, ಅದು ಯಾನ್ ಮಾಡಿ ಅಂತ. ಅಯ್ಯೋ ಆಮೇಲೆ ಪುಟ್ಮಲಿ ಈ ಥರ ಕಿರ್ಚ್ಕೊಬೇಡ ಕಮ್ಮೆ. ಆಚೋರಿ ಈಚೋರಿ ಎಟ್ಟೋರು ಗೊತ್ತಾಗ್ಬಿಟ್ರೆ ತಪ್ಪು ತಿಳ್ಕೊಂಬಿಡ್ತಾರೆ. ಹುಸು ದಂಡಕ್ಕೆ ಬಾ. ಅಲ್ಲೇ ನಿಂತ್ಕೊಳ್ಳಿ, ದಂಡಕ್ಕೆ ಬರ್ಬೇಡಿ. ನಿನ್ನ ದಂಡಕ್ಕೆ ಬರಕ್ಕೆ ಮನ್ಸಾಗದ ಕಮ್ಮೆ. ನನಗೆ ಮನ್ಸಿಲ್ವಲ್ಲ, ಇದೆಲ್ಲ ನಿಮ್ಮ ಫರ್ನಿಚರ್ಗೆ ಒಳ್ಳೇದಾಗಲಿ ಅಂತಾನ. ಅಯ್ಯ ಅದು ಫರ್ನಿಚರ್ ಅಲ್ಲ ಕಮ್ಮೆ, ಫ್ಯೂಚರ್. ಹಿಡಿದ್ರೆ ಜಾಡ. ಆಮೇಲೆ ಪುಟ್ಮಲಿ ಎಂಟ್ರನ್ನ ದೂರ ಇಟ್ರೆ ಭವಿಷ್ಯದಲ್ಲಿ ಒಳ್ಳೇದಾಗಲ್ಲ, ಇರೋ ಭವಿಷ್ಯನ ಕಿತ್ಕೊಂಡು ಹೋಯ್ತದೆ. ಶ್ರೀರಾಮ, ಇವ್ರೇನು ಈಗ ಆಡ್ತಾವ್ರೆ? ಇವ್ರ ಮಾತು ಕೇಳಿ ಆ ದಂಡಕ್ಕೆ ಹೋದ್ರೆ ಮಂತ್ರಿ ಆಗಲ್ಲ. ಈಗ ಏನ್ ಮಾಡೋದು? ಅದ್ಯಾರು ಯೋಚನೆ ಮಾಡ್ತದೆ ದಂಡಕ್ಕೆ ಒಮ್ಮೆ. ಬತ್ತಿನ ಬುಡಿ ಬಾಬಣ್ಣ. ಬತ್ತಿನ ಬುಡಿ ಅಂತ ಅಲ್ಲೇ ನಿಂತ್ಕೊಂಡ್ರೆ ಹೆಂಗೆ? ಮೊದ್ಲೋಗಿ ಕೈ ತೊಳ್ಕೊ ಬನ್ನಿ. ಇಷ್ಟೊತ್ತು ಗಂಟೆ ಏನು ಬಚ್ಚಲು ಜೂತ್ ಬನ್ನ ನೋಡು, ನಾನು ರೂಮ್ ಒಳಗೆ ಬರ್ಬೇಕಾರೆ ಕೈ ತೊಳ್ಕೊಂಡ್ ಬರ್ತೀನಿ. ಎಷ್ಟು ಚಂದಾಗದೆ ನೋಡು. ಆದ್ರೂ ಒಂದ್ಸಲ ಹೋಗಿ ಕೈ ತೊಳ್ಕೊ ಬನ್ನಿ ಬಾಬಣ್ಣ. ಹೋಗೋದ ಆಮೇಲೆ ಪುಟ್ಮಲಿ ಬಾಬಣ್ಣ, ನನ್ನ ಕ್ಷಮಿಸ್ಬಿಡಿ, ಇದೆಲ್ಲ ನಿಮ್ ಒಳ್ಳೇದಕ್ಕೆ. ಐ ಲವ್ ಯು ಬಾಬಣ್ಣ.
ನಮ್ಮ ಬಾಬಣ್ಣ ಬಚ್ಚಲ ಮನೇಲೆ ಅವರಲ್ಲ. ಶಂಕರೇಶ್ವರ ಬಾಬಣ್ಣ ಶುಭೋದಯ. ನೀನು ಶುಭೋದಯಕ್ಕೆ ಇಷ್ಟು ಹಳ್ಳೆಣ್ಣೆ ಹಾಕ ಗಂಡನ ಬಚ್ಚಲ ಮನೇಲಿ ಕೂಡ ಹಾಕುವಂತ ಯಾವ ಬಡ್ಡೆ ನಮಗೆ ಹೇಳ್ಕೊಟ್ಟದು. ಬಾಬಣ್ಣ ಪ್ಲೀಸ್ ಪೆಟ್ರೋಲ್ ಮಾಡ್ಕೊಳ್ಳಿ. ಅದು ಪೆಟ್ರೋಲ್ ಅಲ್ಲ ಕಮ್ಮಿ, ಕಂಟ್ರೋಲ್. ಹಿಡಿದ್ರೆ ಜಾಣ. ಆಮೇಲೆ ಪುಟ್ಮಲಿ ಇತ್ತೀಚೆಗೆ ನಿಂದು ಯಾಕೋ ಜಾಸ್ತಿ ಆಯ್ತು ಕಮ್ಮಿ. ನನ್ನ ಮೇಲೆ ಕಾಪ್ ಇಟ್ಕೊಂಡೆ ಈ ಥರ ಮಾಡ್ತಿದೆ. ಅದ್ಯಾನ ಅಂತ ಹೇಳು. ಮಾಯ್ಕಾರ ಏನಿದು ಅಪಸ್ವರ? ಬಾಬಣ್ಣ ನಾನು ಏನೇ ಮಾಡಿದ್ರು ನಿಮ್ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನಿ. ನೀವು ನನ್ನಿಂದ ದೂರ ಇದ್ರೆ ನೀವು ಮಂತ್ರಿ ಆಯ್ತಿರಂತೆ. ಆಮೇಲೆ ಪುಟ್ಮಲಿ ನಾ ಮಂತ್ರಿ ಐತೀನಿ ಅಂತ ಯಾವ ಕಂತ್ರಿ ಕೂತತ್ರಿ ಹೇಳ್ದಮ್ಮೆ. ಶ್ರೀರಾಮ, ಇದನ್ನ ಜನಾರ್ದನಾನಂದ ಬಾಬಾ ಹೇಳವ್ರೆ ಅಂದ್ರೆ ನಮ್ಮ ಬಾಬಣ್ಣ ನಂಬಲ್ಲ. ಈಗ ಇವ್ರತವ ಮತ್ತೆ ಸುಳ್ಳು ಹೇಳ್ಬೇಕು. ಆಮೇಲೆ ಪುಟ್ಮಲಿ ಅದ್ಯಾವ ಯೋಚನೆ ಮಾಡ್ತಿದ್ದೆ, ಅದ್ಯಾವನ್ ಹೇಳ್ದ ಅಂತ ಹೇಳು. ಅದು ಯಾರೋ ಬುಡ್ಬುಡ್ಕಿಯವ್ರು ಬಂದು ಹೇಳಿದ್ರು ಅನ್ನಿ. ಬುಡ್ ಕೇಳಿ ಹೇಳ್ದ ಅಂತ ಗಂಡನ ಬಚ್ಚಲ ಮನೇಲಿ ಕೂಡಾಕಿಯಾ? ತಪ್ಪು ತಿಳ್ಕೊಬೇಡಿ ಬಾಬಣ್ಣ, ನೀವು ಮಂತ್ರಿ ಆದ್ರೆ ನಿಮ್ಗೆ ಒಳ್ಳೇದಲ್ವೇ? ಆಮೇಲೆ ಪುಟ್ಮಲಿ ಇರೋ ಮಂತ್ರಿಗಳೆಲ್ಲ ಕೆಮ್ಮಣ್ಣು ಕಪ್ಪು ಮಣ್ಣು ತಿಂತಾರೆ, ನಾನು ಮಂತ್ರಿಯಾಗಿ ಏನ್ ತಿನ್ಲಮ್ಮೆ? ನೀವು ಜನ ಸಾಕು ಮಂತ್ರಿ ಆಗಲ್ಲ ಅನ್ನಿ. ಇನ್ನ ದನ ಸಾಕ ಮಂತ್ರಿ ಅದನ. ಪಶು ಮಂತ್ರಿ ಆದಿರಂತೆ. ಆಮೇಲೆ ಪುಟ್ಮಲಿ ನಿನ್ನ ಯಾವನ ಸರಿಯಾಗಿ ಬಲಿ ಪಶು ಮಾಡ್ತಾವನ್ ಕಂಬಿಡು. ನೀವೇನಾದ್ರೂ ಅನ್ಕೊಳ್ಳಿ, ನನ್ಗೆ ಅವ್ರ ಮಾತ್ ಮೇಲೆ ನಂಬಿಕೆ ಅದೆ. ನೀವು ಮಂತ್ರಿ ಆಗೇ ಆಯ್ತೀರಿ. ಏನು ಮಂತ್ರಿ ಸಾಹೇಬ್ರುಗಳು ಇನ್ನ ನೀರ್ ಮಿಕ್ಕೊಂಡಿಲ್ಲ? ನೋಡ್ದಮ್ಮೆ ನಿನ್ನಿಂದಾಗಿ ಚಡ್ಡಿ ಹಾಕೊಳಕ್ಕೂ ಬರ್ದಾರ ಐಕ್ಲಿಂದ ಮಾತ್ ಕೇಳಂಗಾಯ್ತು. ಆಯ್ತು ಬಿಡೋಣ, ಏನು ಮಾತಾಡಕ್ಕಿಲ್ಲ. ನಿನ್ ಮಂತ್ರಿ ಆದ್ರೂ ನನ್ನ ಅಣ್ಣನೇ, ಪಟಪಟ್ಟಿ ಚಡ್ಡಿ ಬದಿ ಮಾಡಿದ್ರು ನನ್ನ ಅಣ್ಣನೇ. ನೋಡಿದ್ರಿಯಾ ನಮ್ ಕೂಸು ಎಂತ ಒಳ್ಳೆ ಮಾತಾಡ್ತು ಅಂತ. ಎಲ್ರು ನಿಮ್ಗೆ ಹಿಂಗೆ ಮರ್ಯಾದೆ ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಅನ್ನಿ. ಕಟ್ಕೊಂಡ್ರ ನೀನೇ ನನ್ನ ಆಸಕ್ ತಣ್ಣೀರ್ ಹಚ್ಬೇಕಾದ್ರೆ ಬ್ಯಾರ್ಯಾವ್ರು ಕೊಟ್ಟೆ ಏನ್ ಪ್ರಯೋಜನ ತಗ. ಅತ್ತೆ ಅಮ್ಮನ ಹಂಗ ಅನ್ಬೇಡ ಅಣ್ಣ. ಅತ್ತೆ ಅಮ್ಮ ನಿಮ್ಗೆ ಸಾನೆ ಮರ್ಯಾದೆ ಕೊಡ್ತಾರೆ, ಅವರಿಂದಾನೆ ತಾನೇ ಜನ ನಿಮ್ಮಂಗ್ ಮರ್ಯಾದೆ ಕೊಡೋದು. ಹೂ ಕಂಬಿಟ್ಟು ಇವಳೇನ್ ಮರ್ಯಾದೆ ರಾಮನ್ ನೋಮ್ಸ್ತವಳು, ಇವಳಿಂದ ನಂಗೆ ಮರ್ಯಾದೆ ಸಿಗ್ಬೇಕು. ಬಾಬಣ್ಣ ನಮ್ಮ ವಂಶದವ್ರ ಬಗ್ಗೆ ಮಾತಾಡ್ಬೇಡಿ. ನಮ್ಮ ಅಪ್ಪ ಹಿಂಗೆ ನಿಮ್ ಕಂಡ್ರೆ ಸಾನೆ ಇಷ್ಟ ಅನ್ನಿ. ಎಷ್ಟು ಇಷ್ಟಪಡ್ತಾನೆ ಅಂತ ನಂಗೂ ಗೊತ್ತು ಕಂಬಿಡು. ಪಟಪಟಿ ಚಡ್ಡಿ ಬನ್ನಿ ಅಂಗಡಿ ಹಾಕ್ಬೇಕು, ಹೊಸಿ ದುಡ್ಡು ಕೊಡಿ ಅಂದ್ರೆ 3 ದಿನ ಸ್ವಿಚ್ ಆಫ್ ಮಾಡ್ಕೊಂಡು ಅಡ್ರೆಸ್ ಇಂದ ನಂಗೆ ಊರ್ ಬಿಟ್ಟೋಗ್ಬಿಟ್ಟಿದ. ಊರ್ ಬಿಟ್ಟೋಗಿದ್ದು ನಿಮ್ಗೆ ದುಡ್ಡು ಅನ್ಸಕ್ಕೆ ಅನ್ನಿ. ಒಂದಿಸ್ಮೇಲೆ ತಂದು ಕೊಡ್ಬೇಕಿತ್ತು. ಅವ್ರು ಒಂದಷ್ಟಲ್ಲಿ ನೀವು ಹೊಂದಿಸ್ಕೊಂಡಿದ್ರಿ ಅಂತ ಅವ್ರು ಕೊಡ್ಲಿಲ್ಲ ಅನ್ನಿ. ಗಂಡನ್ ಬಿಟ್ರು ಅಪ್ಪನ್ ಬಿಟ್ಕೊಡಲ್ಲ ಅಲ್ವಾ? ನಿಮ್ಮ ಅಪ್ಪ ವಜ್ರ ಮುನಿ, ನೀನ್ ಅಮೂಲ್ಯ. ಅತ್ತೆ ಅಮ್ಮನ ಬೇರೆಯವ್ರಿಗೋಸ್ಕರ, ಅತ್ತೆ ಅಮ್ಮ ನಮ್ಮ ಅಟ್ಟಿ ಮಹಾದೇವಿ. ಹೂಕಪ್ಪ ಇವ ಮಹಾದೇವಿ ಇವಳು ತವಿರೋ ಶ್ರೀಚಕ್ರ ಕಿತ್ಕೊಳಕ್ ಹೊಡೆದಾಡ್ತಾವನೆ. ಸುಮ್ಮನೆ ಹೋಗಡ, ಇಲ್ಲಾಂದ್ರೆ ವಿಷ್ಣು ಚಕ್ರ ಬಿಟ್ಬಿಡ್ತೀನಿ. ಬಾಬಣ್ಣ ಪಾಪ ಕೂಸ್ ಮೇಲೆ ಯಾಕೆ ರೇಗಾಡಿರಿ? ಅವನ್ನ ಕೂಸು ಅಂದ್ರೆ ನಾವು ಮುಸುರು ಬಿಟ್ಬಿಡ್ಬೇಕಾಯ್ತದೆ. ಸರಿ ಹೋಗಿ ನೀರು ಇಟ್ಕೊ ಬನ್ನಿ. ಆಮೇಲೆ ಪುಟ್ಮಲಿ ರಾತ್ರಿ ಎಲ್ಲ ಬಚ್ಚಲ ಮನೇಲಿ ಇದ್ನಲ್ಲ, ಫ್ರೆಶ್ ಆಗಿನಿ, ನೀರು ಇಕ್ಕಳಲ್ಲ. ಬಾಬಣ್ಣ ಹಂಗೆ ಹೇಳ್ಬೇಡಿ, ನೀರು ಇಟ್ಕೊ ಬನ್ನಿ. ನೀವು ನನ್ನ ಸ್ವೀಟ್ ಹಸ್ಬೆಂಡ್ ಅಲ್ವೇ? ಅದು ಹಸ್ಬೆಂಡ್ ಅಲ್ಲ ಕಮ್ಮೆ, ಹಸ್ಬೆಂಡ್. ಹಿಡಿದ್ರೆ ಜಾಡ. ಆದ್ರೂ ನಾನು ನೀರು ಇಕ್ಕಳಲ್ಲ. ಬಾಬಣ್ಣ ಈಗ ಹೋಗಿ ನೀರು ಇಟ್ಕೊಳಕ್ ಹೋದ್ರೆ ನಾನ್ ಬಂದು ಬೆನ್ನಚ್ತೀನಿ. ಪರವಶನ ಅದೇನು ಆಮೇಲೆ ಪುಟ್ಮಲಿ ನೀನು ಬೆನ್ನುಜ್ಜಿಯ ಹಾಗಾರ 1 ವಾರಕ್ಕಾಗಷ್ಟು ನೀರ್ನ ಇವತ್ತು ಉಳ್ಕೊಂಡ್ಬಿಡ್ತೀನಿ. ಬಾ 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 ಬಾ. ಟವಲ್ ತಗೊಬತ್ತೀನಿ. ಆಮೇಲೆ ಪುಟ್ಮಲಿ ಬಾ 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 ಬಾ. ಬಾಬಣ್ಣ ಬಾ ಹಿಡ್ಕೊಳ್ಳಿ. ನೀರು ಇಟ್ಕೊ ಬನ್ನಿ. ಜಾನಿ ಕೇಳಿಸ್ತಿದ್ಯಾ? ಬೇಗ ಎದ್ದು ಅಡ್ಗೆ ಮಾಡಿ, ನಂಗೆ ಗ್ರೂಮಿಂಗ್ ಕ್ಲಾಸಿಗೆ ಲೇಟ್ ಆಗ್ತಿದೆ. ಜಾನಿ ದಿಸ್ ಇಸ್ ಟೂ ಮಚ್. ಹೇಳಕ್ ಕೇಳಿಸ್ತಿಲ್ವ ಜಾನಿ? ಏನ್ ಎದ್ದೇಳ್ತಿರೋ ಇಲ್ವೋ? ಮನುಷ್ಯನಿಗೆ ಕೋಪ ಒಳ್ಳೇದಲ್ಲ. ಕೋಪ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ. ಇಲ್ಲಿ ಯಾರು ಆಳಲ್ಲ, ಅವ್ರಿಗವರೇ ಅರಸರು. ನಿಮ್ ಪುರಾಣ ಎಲ್ಲ ಸಾಕು, ಹೋಗಿ ತಿಂಡಿ ಮಾಡಿ. ನಾನಿವತ್ತು ತಿಂಡಿ ಮಾಡೋದಿಲ್ಲ. ಇವತ್ತಲ್ಲ, ಇನ್ಯಾವತ್ತೂ ಮಾಡೋದಿಲ್ಲ. ಇನ್ನು ಮುಂದೆ ಎಲ್ಲಾ ಕೆಲಸಗಳನ್ನು ನೀವೇ ಮಾಡಬೇಕು. ವಾಟ್? ನಾನಾ? ಹೌದು, ನೀವೇ. ನಾನು ಬಂದಿರೋದು ನೀವು ಹೇಳಿದ ಕೆಲಸ ಮಾಡೋದಕ್ಕಲ್ಲ. ನಾನೀಗ ಜನಸೇವಕ. ಭಕ್ತರ ಕಷ್ಟಗಳನ್ನ ಹೋಗ್ಸೋಕ್ ಬಂದಿರೋ ಸಾಧು ಸಂತ. ಈ ಸಂತನ ಮಾತನ್ನ ಧಿಕ್ಕರಿಸಿ ಹಿಂಸೆ ಕೊಟ್ರೆ
ಮುಂದೆ ಆಗೋ ಅನಾಹುತಕ್ಕೆ ಕ್ಷಮೆ ಕೇಳೋಕೆ ನನ್ನ ಹತ್ರಕ್ಕೆ ಬರಬೇಕು. ಯೋಚನೆ ಮಾಡಿ. ಹಾ ಬೇಡ ಬೇಡ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಹೆಂಡತಿನ ಗೋಳು ಇಕ್ಕೊಳ್ಳೋದ್ರಲ್ಲಿ ಒಂಥರ ಮಜಾ ಇದೆ. ಜೈ ಜನಾರ್ದನಾನಂದ ಬಾಬಾ. ಇದೇನಮ್ಮ ನೆನ್ನೆ ಚೋಟು ಇದ್ದ ಗಿಡ ರಾತ್ರಿ ಇಷ್ಟುದ್ದ ಬೆಳೆದು ಬಿಡ್ತಲ್ಲ ಹೇಗೆ? ಐ ಲೈಕ್ ಇಟ್. ಬೆಳೆದರೆ ಇದರ ನಮ್ಮನೆ ಬೆಳಿಬೇಕಪ್ಪ. ಓಯ್ ಪುಟ್ಟಕ್ಕ, ಇದಕ್ಕೆ ಯಾವ ಗೊಬ್ಬರ ಹಾಕಿದೀನಿ ಅಂತ ಹೇಳಿ ಮರ್ರೆ, ನಾನು ಕೂಡ ಅದನ್ನು ತಿಂದು ಇದರ ನಮ್ಮನೆ ರಪಕ್ಕ ಬೆಳಿತೇನೆ. ರಾಕಿ ಗೊಬ್ಬರ ಮನ್ಸರು ತಿಂಬುದಲ್ಲ ಮಾರೆ, ಗಿಡಕ್ಕೆ ಹಾಕುದು. ಇನ್ಸ್ಪೆಕ್ಟ್ರೆ, ಅವನ್ನ ಮನುಷ್ಯ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ರಿ ನೀವು. ಅವನು ಒಂಥರ ಪ್ರಾಣಿ. ಐ ಲೈಕ್ ಇಟ್. ಬೆಂಕಿ ಬೆಚ್ಚು ನನ್ನ ಲೈಕ್ ಇಟ್ಗೆ. ಇದೇನಮ್ಮ ದೇವಸ್ಥಾನ ಮುಂದೆ ಗರುಡು ಗಂಬಾರ ತರ ನಿಂತ್ಕೊಂಡ್ಬಿಟ್ಟೆ ನೀನು. ಹ್ಯಾಕ್ ಬೆಳೀತು ಅಂತ ಹೇಳಲೇ ಇಲ್ಲ. ಇದು ನಮ್ಮ ಗುರುಗಳು ಪ್ರಕೃತಿ ಬಾಬಾ ಅವರಲ್ಲ, ಅವ್ರ ಅವತಾರ ಎತ್ತಿರೋ ಜನಾರ್ದನಾನಂದ ಬಾಬಾ ಅವ್ರ ಕೃಪೆಯನ್ನೇ. ಅವ್ರು ಬಂದು ನೆನ್ನೆ ಇದ್ರ ಜೊತೆ ಮಾತಾಡಿದ್ರು, ಅದಕ್ಕೆ ಬೆಳೆದ್ಬಿಟ್ಟದೆ. 6 ತಿಂಗಳಿಂದ ನಾನು ನೀರು ಇದ್ರು ಬೆಳೆದಿರೋದು. ಅವ್ರ ಮಾತಿಗೆ ಬೆಳೆದದೆ ಅಂದ್ರೆ ನಿಜವಾಗ್ಲೂ ಅವರು ಪವಾಡ ಪುರುಷನೇಯ. ಹಾಯ್ ಪುಟ್ಮಲ್ಲಿ ಅವರೇ, ಈ ಜನಾರ್ದನಾನಂದ ಬಾಬಾ ಅಂದ್ರೆ ಸುಂದ್ರಿ ಮೇಡಮ್ ಗಂಡನ? ಅವರೇನ್ನಿ ಇದೆಂತ ವಿಪರ್ಯಾಸ ಮರ್ರೆ, ನನ್ನ ಮೊನ್ನೆ ಬಳ್ಕತ್ತಿರ್ತಿದ್ದವ ಈಗ ಬಾಬಾ ಆಗ್ಬಿಟ್ನಾ? ಇನ್ಸ್ಪೆಕ್ಟ್ರೆ, ಸಾಧು ಸಂತರು ಯಾವಾಗ್ಲೂ ಹೀಗೆ ತಮ್ಮಲ್ಲಿರುವ ಚಮತ್ಕಾರ ಶಕ್ತಿನ ತೋರಿಸ್ಕೊಳ್ಳೋದಿಲ್ಲ. ಜನಸಾಮಾನ್ಯರಾಗೇ ಇರ್ತಾರೆ. ನಮ್ಮಂಥವ್ರು ಗುರುತಿಸಿದ್ರೆ ಅವ್ರು ಬೆಳಕಿಗೆ ಬರ್ತಾರೆ. ದಿಟ ಹೇಳಿದ್ರಿ ಐನೋರೆ, ಅದಕ್ಕೆ ಉದಾಹರಣೆ ಅಂದ್ರೆ ರಾತ್ರಿ ಬೆಳೆದಿರೋ ಈ ಗಿಡ ಅನ್ನಿ. ಐ ಲೈಕ್ ಇಟ್. ಪುಟ್ಟಕ್ಕ, ನಾನೀಗ ಜನಾರ್ದನಾನಂದ ಬಾಬಾರನ್ನ ನೋಡ್ಲೇಬೇಕು. ಅಲ್ಲಿ ನೋಡಿ, ಜನಾರ್ದನಾನಂದ ಬಾಬಾ ಅವ್ರು ಬರ್ತಾವ್ರೆ. ಜನಾರ್ದನಾನಂದ ಬಾಬಾ ಅವ್ರಿಗೆ, ಜನಾರ್ದನಾನಂದ ಬಾಬಾ ಅವ್ರಿಗೆ, ಜನಾರ್ದನಾನಂದ ಬಾಬಾ ಅವ್ರಿಗೆ. ಸಾಕು 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 ಪುಟ್ಟಮಲ್ಲಿ ಅವರೇ, ಏನು ಗುಂಪು ಸೇರಿಸ್ಬಿಟ್ಟಿದ್ದೀರಾ? ಬಾಬಾ ಅವ್ರೆ, ಈ ಗಿಡ ನೋಡಿ ಎಷ್ಟು ಉದ್ದ ಬೆಳೆದು ನಿಂತದೆ. ನಿನ್ನೆ ನಾನು ಇದ್ರ ಜೊತೆ ಮಾತಾಡಿದೆ. ಯಾಕೆ ಬೆಳೀತಿಲ್ಲ ಅಂತಾನು ಕೇಳಿದೆ. ಅದು ಹೇಳ್ತು, ನಾನು ಬೆಳೆದ್ರೆ ಈ ಜನ ನನ್ನನ್ನ ಕಡಿದು ಒಲೆಗೆ ಸೌದೆ ಮಾಡ್ಕೊಂಡ್ಬಿಡ್ತಾರೆ ಅಂತ. ನಾನು ಹೇಳಿದೆ, ನಿನ್ನನ್ನು ಯಾರೂ ಕಡಿಯೋದಿಲ್ಲ, ಬೆಳಿ ಅಂತ. ಬೆಳೆದು ಬಿಟ್ಟಿದೆ. ದಿಟ ಹೇಳಿದ್ರಿ ಬಾಬಾ, ಇದನ್ನ ಕಡಿಯಕ್ಕೆ ನಾ ಬಿಡಲ್ಲ ಅನ್ನಿ. ತಿರುಗುಬಾಣ 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 ತಿರುಗುಬಾಣ. ಇದೇನ ಅಣ್ಣಪ್ಪನವ್ರು ಹೊಸ ನಾಟಕ ಶುರು ಮಾಡ್ಕೊಂಬಿಟ್ಟಾರೆ. ಬಾಬು ಅವರೇ, ನಿಮ್ಮಲ್ಲಿ ಒಂದು ಸಣ್ಣ ಭಿನ್ನ. ನನಗಿನ್ನು ಸಂತಾನ ಪ್ರಾಪ್ತಿ ಆಗ್ತಿಲ್ಲ. ಅದಕ್ಕೆ ನಾನಿದ್ದೀನಲ್ವ ಮಾಸ್ಟ್ರೆ. ಎಂತ ಅಪ್ಶಕುನ್ ಮಾತಾಡ್ತೀಯೋ? ಓಯ್, ನಾನು ಹೇಳಿದ್ದನ್ನು ಅಪಾರ್ಥ ಮಾಡಿಕೊಳ್ಬೇಡಿ ಶಾಸ್ತ್ರಿಗಳೇ. ನಾನು ಹೇಳಿದ್ದು ನಿಮಗೆ ಮಕ್ಕಳಿಲ್ಲದಿದ್ರೆ ಎಂತಾಯ್ತು, ನಾನು ನಿಮ್ಮ ಮಗನಾಗಿರ್ತೀನಿ. ನಿನ್ನಂಥವ್ನ ದತ್ತು ಮಗನ ಮಾಡ್ಕೊಂಡ್ಬಿಟ್ರೆ ಕೊಳ್ಳಿ ಇಡಲ್ಲ, ಬರೀ ಶಾಕ್ ಕೊಟ್ಟು ಶೂಟಿ ಬಿಡ್ತೀಯ. ಐ ಲೈಕ್ ಇಟ್. ಶಾಸ್ತ್ರಿಗಳೇ, ನೀವು ಹೇಳಿ, ನಿಮ್ಗೆ ಗಂಡು ಮಗು ಬೇಕೋ ಹೆಣ್ಣು ಮಗು ಬೇಕು? ಕೊನೆಗೆ ಕಷ್ಟಕ್ಕಾಗೋರು ಹೆಣ್ಣು ಮಕ್ಳೆ, ಅದಕ್ಕೋಸ್ಕರ ನನಗೆ ಹೆಣ್ಣು ಮಗು ಬೇಕು. ಅದಕ್ಕೆ ನನ್ನ ಚಮತ್ಕಾರ ಏನು ಬೇಕಾಗಿಲ್ಲ. ನೀವು ಹತ್ತಿರದ ಔಷಧಾಲಯಕ್ಕೆ ಹೋಗಿ ಸಂತಾನಂ ಚಕ್ರಚೂರ್ಣ ತಂದು ತಿಂದ್ರೆ ಸಾಕು. ಆಯ್ತು, ಹಾಗೆ ಮಾಡ್ತೀನಿ. ಓ ಬಾಬಾ, ನನ್ನದೊಂದು ಕೋರಿಕೆ ಉಂಟು ಮಾರಾರೆ. ನಾನು ಬಯಸಿದಾಗೆಲ್ಲ ನನಗೆ ಸಾಕ್ ಸಿಗಬೇಕು. ಹಾಗೆಂತಾದ್ರೂ ಆಶೀರ್ವಾದ ಮಾಡಿ ಮಾರಾರೆ. ನಿಮಗೆ ಹಾಗೆ ಶಾಕ್ ಬೇಕು ಅಂದ್ರೆ ನೀವು ಯಾವಾಗ್ಲೂ ಲೈಟ್ ಕಂಬದ ಮೇಲೆ ಕಾಗೆ ತರ ಕೂತ್ಕೊಂಡಿರ್ಬೇಕು. ಐ ಲೈಕ್ ಇಟ್. ಪುಟ್ಟಮಲ್ಲಿ ಅವರೇ, ಏನೋ ಹೇಳಕ್ ಬಂದ್ರಿ? ಹೇಳಿ 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 ಹೇಳಿ. ನಿಮ್ ಗುಣ್ಣಕ್ಕೆ ಏನಾದ್ರೂ ತರ್ಲ ಬಾಬಾ? ನಾವು ಅನ್ನ ತ್ಯಾಗವನ್ನ ಮಾಡಿದ್ದೇವೆ, ಹಣ್ಣನ್ನು ತಂದ್ಕೊಟ್ರೆ ಸಾಕು. ತತ್ತೀನಿ. ನಾನೇನು ಅನ್ನ ತ್ಯಾಗ ಮಾಡಿಲ್ಲ. ನೀವು ಊಟ ಮಾಡ್ಕೊಂಡೇ ಹೋಗಿ. ಬಾಬಾ ಅವರೇ, ನಂದು ಒಂದು ಕೋರಿಕೆ ಇತ್ತು ಮರ್ರೆ. ನಿಮ್ದೇನೇ ಕೋರಿಕೆ ಇದ್ರು ಸಂಜೆ ಮನೆಯಲ್ಲಿ ಪ್ರವಚನ ಇದೆ, ಅಲ್ಲಿ ಬಂದು ಹೇಳ್ಕೊಳ್ಳಿ. ಬರ್ತಾ ಯಾರು ಬರೀ ಕೈಯಲ್ಲಿ ಬರಬೇಡಿ. ಇಲ್ಲ, ಕೈಯಲ್ಲಿ ಹಿಡ್ಕೊಂಡೇ ಬರ್ತೀವಿ. ಎಂತ ಚೊಂಬಣ್ಣ ತಲೆನ ಅಣ್ಣಯ್ಯಪ್ಪನವ್ರ ಮಾತು ಕೇಳ್ಕೊಂಡು ಪುಟ್ಮಲ್ಲಿ ನನ್ನ ದಂಡಕ್ಕೆ ಸೇರಿಸ್ತಾ ಇಲ್ಲ ಅಲ್ವಾ? ಇರ್ಲಿ, ನಾನೇ ಅಣ್ಣಯ್ಯಪ್ಪನವ್ರ ದಂಡಕ್ಕೆ ಹೋಗಿ ಅವ್ರ ಬಣ್ಣನ ಬಯಲು ಮಾಡ್ತೀನಿ. ತಿರುಗುಬಾಣ 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 ತಿರುಗುಬಾಣ. ತಲೆ ಸುತ್ತುತ್ತಿದೆ, ಇಷ್ಟೇ ಸಾಕು. ಈ ಪುರುಷರ ಜೀವನ ಒಂಥರ ಕೆಂಪಿರುವೆ ಬಿಟ್ಕೊಂಡಾಗೆ.
ಬೇಡ ಅಂದ್ರೂ ಬಿಟ್ಕೋತಾನೆ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ಓದು ಅನ್ನೋ ಇರುವೆ, ವಯಸ್ಸಿಗೆ ಬಂದಾಗ ಹುಡುಗಿ ಅನ್ನೋ ಇರುವೆ, ಮದುವೆ ಆದ್ಮೇಲೆ ಹೆಂಡತಿ ಅನ್ನೋ ಇರುವೆ, ಮದುವೆ ಆಗಿ ಒಂದು 5 ವರ್ಷ ಆದ್ಮೇಲೆ ಅಕ್ಕ ಪಕ್ಕ ಎದುರು ಮನೆ ಆಂಟಿ ಅನ್ನೋ ಇರುವೆ. ಸಮ ಹೇಳಿರಿ ಮಾರ್ರೆ. ನಾನಿಲ್ಲಿ ಕೂತಿರೋದೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ. ಹೇಳಿ ನಿಮ್ಮ ಸಮಸ್ಯೆ. ನೀವು ಹೇಳಿ ಬೇಬಿ. ಕ್ಷಮಿಸಿ ದೇವಿ, ಹೇಳಿ ನಿಮ್ಮ ಸಮಸ್ಯೆ ಏನು? ನಮ್ಮ ಬಾಬಣ್ಣ ಅವರಲ್ಲ, ಅವ್ರು ನಿಮ್ಗೆ ಅಣ್ಣನಾ? ಆಯ್ಕಾರ ಏನಿದು ಅಪಸ್ವರ? ಅವರು ನನ್ ಗಂಡಾನಿ. ಅದೇ ತಪ್ಪಾಗಿದ್ದು. ನಮ್ಮ ಬಾಬಣ್ಣ ಗಳಕ್ಕೂ ಪಾಪ ಮಾಡ್ಕೋತಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಅವ್ರ ಪಾಪ ಕಮ್ಮಿ ಮಾಡೋದು ಹೆಂಗೆ ಅಂತ ಹೊಸಿಯೋಳಿ. ತಿರುಗುಬಾಣ 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 ತಿರುಗುಬಾಣ. ನನಗೆ ಕೆಂಪು ಮೆಣಸಿನಕಾಯಿ ಕಾಣ್ತಿದೆ. ಅವರು ಮೆಣಸಿನಕಾಯಿ ಜಾಸ್ತಿ ತಿಂತಾರಾ? ಇಲ್ಲ ನೀ, ಅವ್ರಿಗೆ ಖಾರ ಅಂದ್ರೇನೆ ಆಗಲ್ಲ. ಆದ್ರೆ ನನಗಾಗತ್ತೆ. 1 ಕೆಜಿ ಕೆಂಪು ಮೆಣಸಿನಕಾಯಿನ ಚೆನ್ನಾಗಿ ರುಬ್ಬಿ ಮಲಗೋಗ್ ಮುಂಚೆ ಅವ್ರಿಗೆ ತಿನ್ನಿಸಿ. ನೀರು ಕೊಡಬೇಡಿ, ಆಗ ಕೋಪ ಯಾವ ಜಾಗದಲ್ಲಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಂಗೆ ಮಾಡ್ತೀನಿ ಬಾಬಾವ್ರೆ. ಬಾಬಾ ಅವರೇ, ಹೇಳಿ ಶಾಸ್ತ್ರಿಗಳೇ. ನಾನು ಆಗ್ಲೇ ಹೇಳ್ದಲ್ಲ, ಹೆಣ್ಣು ಮಗು. ನಿಮ್ಮ ಮೊದಲನೇ ಪತ್ನಿ ನನಗೆ ಕಾಣಿಸ್ತಿಲ್ಲ. ಇನ್ನು 2ನೇ ಪತ್ನಿ ಕಂಡ್ರು ಕಾಂಡ ಹಾಗಿದ್ದಾರೆ. ಇನ್ನು 3ನೇ ಪತ್ನಿ ಪಕ್ಕದ ಮನೆ. ಸಾಕು ಬಿಡಿ. ನೀ ಕೇಳ. ಓಯ್ ಬಾಬಾ, ಜನ ನನ್ನನ್ನು ನೋಡಿದ್ರೆ ಸಾಕು ಹತ್ತಿರ ಬರದೆ ದೂರ ಓಡ್ತಾರಲ್ಲ, ಎಂತದಕ್ಕೆ? ಜನಕ್ಕೆ ಕರೆಂಟ್ ಬೇಕು, ಶಾಕ್ ಬೇಡ. ನಿನಗೆ ಶಾಕ್ಗೋಸ್ಕರ ಕರೆಂಟ್ ಬೇಕು. ನೀನೊಂಥರ ಡಿಫ್ರೆಂಟ್. ಅದಕ್ಕೆ ನಿನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಐ ಲೈಕ್ ಇಟ್. ಬಾಯ್ ಬಾಬಾ ಅವ್ರೆ, ನಂದು ಸರ್ಕಾರಿ ಕೆಲಸ. ಮನೆಗಿಪ್ಪು ಹೆಂಡತಿಗೆ ಸಂಬಳ ಸಾಕತ್ತಿಲ್ಲ ಅಂಬ್ರ. ಇತ್ತೀಚೆಗೆ ಬೀಡ ಕೊಡೋರು ಕಡಿಮೆ ಮಾಡಿರ. ಹೆಂಗಾರು ಮಾಡಿ ಪ್ರಮೋಷನ್ ಸಿಕ್ಕುವಂಗೆ ಮಾಡಿ ನನ್ನ ಸಂಬಳ ಜಾಸ್ತಿ ಮಾಡೋಕತ್ತ ಕಣಿ ಬರ್ರೆ. ಹೊಯ್ ತಡೀನಿ. ನೀವು ಎಂತ ಹೇಳೋದಿದ್ರು ನಾನು ಕಿಮಿಯಂಗೆ ಹೇಳಿ, ಎಲ್ಲರೆದ್ರು ಹೇಳೋದು ಬೇಡ. ಮದರ್ ಅವ್ರೆ ಚೆನ್ನಾಗಿದ್ದಾರೆ? ಅವ್ರು ಚೆನ್ನಾಗೇ ಇದ್ದಾರೆ, ನೀವು ಕೂತ್ಕೊಳ್ಳಿ. ಹೇಳಿ, ಏನ್ ನಿಮ್ಮ ಸಮಸ್ಯೆ? ನಂದ್ಯಾನು ಸಮಸ್ಯೆ ಇಲ್ಲ. ನೀ ಹೊಸ ಪ್ರಶ್ನೆಗಳು ಕೇಳಬೇಕು. ನೀವು ಕೇಳು ಅಂದ್ರೆ ಕೇಳ್ತೀನಿ. ಕೇಳುವಂತವ್ರಾಗಿ. ಈಗ ನಮ್ಮೂರ್ ಕೆರ್ಗ ನಮ್ಮವ್ವ ಪುಟ್ಮಲಿ ಇಬ್ರು ಬಿದ್ದೋಯ್ತಾರೆ. ಆಗ ನಾನು ಯಾರನ್ನ ಕಾಪಾಡ್ಬೇಕು? ನಮ್ಮವ್ವನ ಪುಟ್ಮಲಿನ? ನೀವು ನಿಮ್ಮ ತಾಯಿನೇ ಕಾಪಾಡಿ. ಅದ್ಯಾಕ? ಪುಟ್ಟಮಲ್ಲಿ ಅವ್ರನ್ನ ಕಾಪಾಡೋಕೆ ನಾವೆಲ್ಲ ಇದೀವಲ್ಲ. ಇನ್ನೊಂದು ಪ್ರಶ್ನೆ, ಈ ಗಂಡಸರು ಪರಸ್ತ್ರೀಯರ್ ಚೊರ್ಕ ಆಕರ್ಷಣೆ ಆಗ್ಬಿಡ್ತಾರಲ್ಲ, ಯಾಕ? ಅವ್ನ ಮೆಂಟಾಲಿಟಿನೇ ಹಾಗೆ. ತನ್ನ ಹತ್ರ ಇರೋ ಪುಸ್ತಕ ಓದಿದ್ಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾನೆ. ಓದ್ದೇ ಇರೋ ಪುಸ್ತಕದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಕೋತಾನೆ. ಜನಾನಂದ ಬಾಬಾ ಅವರಿಗೆ, ಜನಾರ್ದನಂದ ಬಾಬಾ ಅವರಿಗೆ. ಇನ್ನೊಂದು ಪ್ರಶ್ನೆ, ಈಗ ಸ್ವರ್ಗ ನರಕ ಅಂದ್ರೆ ಯಾನ? ವಿಷ ಕುಡೀರಿ, ಗೊತ್ತಾಗುತ್ತೆ. ಈ ಮಗು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳುತ್ತೆ. ಇವ್ರನ್ನ ನೋಡಿದ್ರೆ ನನ್ಗೊಂದು ಕತೆ ನೆನಪಾಗುತ್ತೆ. ಕತ್ತೆ ಏನೇ ಪ್ರಶ್ನೆ ಕೇಳಿದ್ರು ಇಲ್ಲ ಅಂತಾನೆ ಉತ್ತರ ಕೊಡುತ್ತೆ. ಹೆಂಗ್ ಮರ್ರೆ? ಹೌದು ಅಂದಳಿ ಉತ್ತರ ಕೊಡ್ಲಕ್ಕಲ್ಲ. ಕೊಡಲ್ಲ ಅಂತ ನಾನು ಪ್ರೂವ್ ಮಾಡ್ಲಾ? ಮಾಡಿ. ಮಗು, ನೀವು ಕತ್ತೆನಾ? ಬಾಬಾ ಅವರೇ, ನನ್ನ ಸಮುಸ್ಬಿಡಿ. ನೀವು ಜ್ಞಾನಿ, ಅಂತರ್ಯಾಮಿ, ಜನಾರ್ದನಾನಂದ ಬಾಬಾ ಅವ್ರಿಗೆ, ಜನಾರ್ದನಾನಂದ ಬಾಬಾ ಅವ್ರಿಗೆ. ಸಾಕು ನಡ್ರಿ ವಾಗ. ಐ ಲೈಕ್ ಇಟ್. ಎಂತ ಅದ್ಭುತವಾದ ದೃಶ್ಯ. ಜನಾರ್ದನಾನಂದ ಸ್ವಾಮಿಗಳು ಅನ್ನ ಸೇವನೆ ಮಾಡ್ತಿದ್ದಾರೆ. ಪ್ರಕೃತಿ ಬಾಬಾ ಅವರು ಫಲಹಾರಿ, ಅನ್ನಕ್ಕಿಂತ ಏನು ತಿಂತಿರ್ಲಿಲ್ಲ. ಈಗ ಹೇಳಿ ಜಾನಿ, ನಾನು ನಿಮ್ಮನ್ನ ಜಾನಿ, ಜನಾರ್ದನ್ ಆನಂದ ಬಾಬಾ ಏನಂತ ಕರೀಲಿ? ಮಧುರ ಅವ್ರೆ, ಈ ಅಪ್ಪನ್ನ ವಿಕೃತಿ ಬಾಬಾ ಅಂತ ಕರೆಯೋದೇ ಒಳ್ಳೇದು. ಚಂದನವ್ರೆ, ಯಾಕ್ರಿ ಹಿಂಗ್ ಮಾಡಿದ್ರಿ? ನಮ್ ಟೆನ್ಷನ್ ಜೊತೆ ಯಾಕೆ ಆಟ ಆಡಿದ್ರಿ? ಟೆನ್ಷನ್ ಜೊತೆ ಹೇಗಮ್ಮ ಆಟ ಆಡಕ್ಕಾಗತ್ತೆ? ಅದು ಟೆನ್ಷನ್ ಅಲ್ಲ ಕಮ್ಮಿ, ಎಮೋಷನ್. ಹಿಡಿದ್ರಿ ಜಾಡ. ಯಾಕೆ ಸುಮ್ಮನಾಗ್ಬಿಟ್ರಿ ಜಾನಿ? ಪುಟ್ಮಲ್ಲಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಒಂದ್ ತಿಳ್ಕೊಳ್ಳಿ,
ಜನಕ್ಕೆ ಎಲ್ಲಿ ತನಕ ನಿಮ್ಮ ಮೇಲೆ ಭಕ್ತಿ ಇರುತ್ತೋ ಅಲ್ಲಿ ತನಕ ಕೈ ಮುಗಿತಾರೆ. ಯಾವಾಗ ನೀವು ಡೋಂಗಿ ಅಂತ ಗೊತ್ತಾಗುತ್ತೋ ಗುಂಪಲ್ಲಿ ಬಂದು ಕೈ ಕಾಲು ಮುರಿತಾರೆ. ಆ ಗುಂಪಲ್ಲಿ ನಾನು ಇರ್ತೀನಿ ಅನ್ನೋದನ್ನ ಮರಿಬೇಡಿ. ಈಗ ಉತ್ತರ ಹೇಳ್ತೀಯ ಅಥವಾ ಈ ನಲ್ಲಿ ಕಿತ್ಕೊಂಡು ಹೊಡಿಬೇಕಾ? ಬೇಡ ಎಲ್ಲ ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ಗಿಡ ಮರ ಪಕ್ಷಿಗಳ ಜೊತೆ ಮಾತಾಡೋ ಹುಚ್ಚಿದೆ. ಅದು ನಿನಗೂ ಗೊತ್ತಿದೆಯಲ್ಲ ಹನಿ. ಹೀಗೆ ಒಂದ್ ದಿವಸ ಗಿಡದ ಜೊತೆ ಮಾತಾಡ್ಬೇಕಾದ್ರೆ ಪುಟ್ಮಲ್ಲಿಯವರು ನನ್ನ ನೋಡಿ ನಾನೇ ಪ್ರಕೃತಿ ಬಾಬಾ ಅಂದ್ಕೊಂಡ್ಬಿಟ್ರು. ಬಾಬಾ ಅವ್ರ ಆಸೆಗೆ ಯಾಕೆ ಮಣ್ಣೆರ್ಚೋದು ಅಂತ ಹೇಳಿ ಈ ರೀತಿ ನಾಟಕ ಆಡಿದೆ. ಪುಟ್ಮಲ್ಲಿಯವರೇ, ನನ್ನ ಕ್ಷಮಿಸ್ಬಿಡಿ. ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಎಲ್ಲರೂ ಇವ್ರನ್ನ ಕ್ಷಮಿಸ್ಬಿಡಿ. ವಾಯ್ ಸುಂದ್ರಿ ಮೇಡಮ್, ನೀವು ಹೇಳ್ತಿದ್ರಿ ಅಂದೇಳಿ ಬಿಡ್ತಿದ್ದೆ. ಇಲ್ದಿದ್ರೆ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಸುಡ್ ಮೇಲೆ ಹಲ್ಸಿನ ನಿನ್ ಕಡ್ಬ್ ಬರ್ಕ್ ಹಂಗೆ ಮಾಡ್ತಿದ್ದೆ. ಮಧುರ ಅವ್ರೆ, ನಿಮ್ಮ ಒಳ್ಳೆ ತಂದಿಂದ ಇವತ್ತು ಇವರು ಬದಿ ಕಂಡ್ರೆ ಇನ್ನು ಮುಂದೆ ಯಾರು ಹೊಸಿ ನೆಟ್ಗಿರ ಕೇಳಿ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗ ಬಾಬಾ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಬೇಕು. ಹಂಗೆ ಮಾಡ್ಬಿಡ್ತೀವಿ. ಆಮೇಲೆ ನಮ್ಮ ಗಣೇಶ ನಮ್ಮ ತಿಳ್ಳು ಮಲೇಶ ಅಯ್ಯ ಸ್ವಾಮಿ. ಐ ಲೈಕ್ ಇಟ್. ಜಾನಿ, ರೂಮಿಗೆ ಬನ್ನಿ, ನಾನು ನಿಮಗೆ ಪ್ರವಚನ ಕೊಡ್ತೀನಿ. ಇವತ್ತು ನಾನು ಸತ್ತೆ.